ಆಗಲ್ಲ. ನಿಜ ಜೀವನದಲ್ಲಿ ಆ ಸೆಲೆಬ್ರಿಟಿ ಸ್ಟೇಟಸ್ ಬಂದ ತಕ್ಷಣ ನಮ್ಮ ಥಾಟ್ ಪ್ರೊಸೆಸ್ ಬೇರೆ ಆಗುತ್ತೆ. ನಾವು ವಾಟ್ ವಿ ಸಿ ಇನ್ ಟುಡೇಸ್ ಹೀರೋಯಿನ್, ಅವ್ರ ಮಾತು ಕತೆ ಹಾವಭಾವ ಅವರ ಆ್ಯಟಿಟ್ಯೂಡ್ ಚೇಂಜ್ ಆಗ್ತಾ ಹೋಗ್ತದೆ. ನಿಮಗದು ಹಂಗೆ ಆಯ್ತಾ ಅಥವಾ ಆಗಲೇ ಇಲ್ಲ? ಆಗ ಬಿಡಲಿಲ್ಲ? ಏನೋ ನಮ್ಮಮ್ಮ ಓ, ಬಿಡ್ಲಿಲ್ಲ. ಅಮ್ಮ ಇಸ್ ಅ ಬಿಗ್. ಎಸ್ ಇನ್ಫ್ಯಾಕ್ಟ್ ಅಮ್ಮ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್. ಈಗ ಅಮ್ಮನ್ನ ಹರ್ಡಲ್ ಅನ್ಕೊಳ್ತಿರೋ ಬೆಸ್ಟ್ ಗೈಡ್ ಅನ್ಕೊಳ್ತಿರೋ? ಇಲ್ಲ ಬೆಸ್ಟ್ ಗೈಡ್. ಬಿಕಾಸ್ ಯು ವೇರ್ ಸೇವ್ಡ್ ಯುವರ್ ಸೆಲ್ಫ್. ಎಸ್ ಬೆಸ್ಟ್ ಗೈಡ್. ಯು ವೇರ್ ಸೇವ್ಡ್ ಬಿಕಾಸ್ ಆಫ್ ಇಂಡಸ್ಟ್ರೀಸ್ ಲೈಕ್ ದ್ಯಾಟ್. ಹಾಂ, ಇಂಡಸ್ಟ್ರಿ ಆ ಥರ ಇತ್ತು ಡೆಫಿನೆಟ್ಲಿ ಅವಾಗ. ಯಾಕೆಂದರೆ ಐ ವಾಸ್ ವೆರಿ ಯಂಗ್ ಅಲ್ವಾ ಬಂದಾಗ. ಸೊ ಆಬ್ವಿಯಸ್ಲಿ ಪ್ರಪಂಚದ ಜ್ಞಾನ ಇತ್ತಿಲ್ಲ, ಏನು ಹೇಗಿರುತ್ತೆ, ಯಾವ ಥರ ಹ್ಯಾಂಡಲ್ ಮಾಡಬೇಕು ಅದು ಯಾವುದೂ ನನಗೆ ಗೊತ್ತಿರಲಿಲ್ಲ. ಸೊ ಅವ್ರು ಕಂಪ್ಲೀಟಾಗಿ ಅವರೇ ಅದನ್ನು ಅಷ್ಟೂ ಹ್ಯಾಂಡಲ್ ಮಾಡಿದ್ರು. ಆ್ಯಂಡ್ ಎಸ್, ಶಿ ಪ್ರೊಟೆಕ್ಟೆಡ್ ಮೀ. ಸೊ ಕೆಲವೊಂದು ವಿಚಾರದಲ್ಲಿ ನನಗೆ ಎಕ್ಸ್ಪೋಜರೇ ಇತ್ತಿಲ್ಲ. ಸೊ ಅದನ್ನ ನೋಡಿದಾಗ ನಂಗೆ ರೆಕಗ್ನೈಸ್ ಮಾಡೋಕ್ಕೂ ಕೆಲವು ವಿಷಯಗಳು ಗೊತ್ತಿರಲಿಲ್ಲ. ಸೊ ಅದು ಬಿಟ್ಟರೆ ಡೆಫಿನೆಟ್ಲಿ ಅವರು ಅಷ್ಟು ಸ್ಟ್ರಿಕ್ಟಾಗಿ ಇದ್ದಿದ್ದರಿಂದನೇ ಮೇ ಬಿ ಇವತ್ತವರೆಗೂ ನಾನು ಇಲ್ಲಿರೋದಕ್ಕೆ ಸಾಧ್ಯ ಆಯಿತು. ಓನ್ಲಿ ಟು ಫೋಕಸ್ ಆನ್ ಮೈ ವರ್ಕ್ ಆ್ಯಂಡ್ ಕಂಟಿನ್ಯೂ. ಅವ್ರು ಇನ್ಫ್ಯಾಕ್ಟ್ ಅವ್ರನ್ನ ಇಂಡಸ್ಟ್ರಿಲಿ ಎಲ್ಲರೂ ಹಿಟ್ಲರ್ ಅಂತ ಕರೆಯೋರು. ಓ, ಅಷ್ಟು ಪಾಪ್ಯುಲರ್ ಆಗಿಬಿಟ್ಟಿದ್ರು ಅಮ್ಮ. ತುಂಬ ಸ್ಟ್ರಿಕ್ಟ್. ಆವಾಗ ಕೆಲವು ಅಮ್ಮಂದಿರುಗಳ ಹೆಸರು ಹಂಗಿತ್ತು ಆವತ್ತಿನ ಹೀರೋಯಿನ್ಸ್ಗೆ. ಒಂದೇನಾರು ಅಳಕಿರುತ್ತಲ್ಲ, ಹುಡುಗಿ ಅನ್ನೋದು ಅಳಕಿರುತ್ತೆ, ಇಂಡಸ್ಟ್ರಿ ಆಕರ್ಷಣೆ ಇರುತ್ತೆ, ಮದರ್ಲಿ ಕನ್ಸರ್ನ್ ಇರ್ಬೋದು, ತಪ್ಪಿಲ್ಲ, ಖಂಡಿತವಾಗ್ಲೂ ತಪ್ಪಿಲ್ಲ. ಯಾಕೆಂದರೆ ಇಲ್ಲಿ ನಿಮ್ಗೆ ಏನಂತಾರೆ, ಪ್ರತಿ ಕ್ಷಣನೂ ಎಷ್ಟೊಂದು ನಿಮ್ಗೊಂಥರ ನಿಮ್ಮ ಮನಸ್ಸು ಚಂಚಲ ಮನಸ್ಸು ಹಾಗೆ ಹೋಗೋಂಗೆ, ಅದೇ ದಾರಿಲಿ ಹೋಗೋಂಗೆ ದ ಸೋ ಮೆನಿ ಡಿಸ್ಟ್ರಾಕ್ಷನ್ಸ್. ಸೊ ಅದನ್ನು ಯಾರಾದರೂ ಒಬ್ಬರು ಎಕ್ಸ್ಪೀರಿಯನ್ಸ್ಡ್ ಇರೋರು, ಲೈಫ್ ನೋಡಿರೋರು ಅದು ಬೇಕಲ್ವ. ಆ್ಯಂಡ್ ಒಂದೊಂದ್ಸತಿ ತುಂಬ ಯಂಗ್ ಏಜಲ್ಲಿ ನಿಮ್ಗೆ ಇಷ್ಟೊಂದು ಎಕ್ಸ್ಪೋಜರ್ ಜೊತೆಗೆ ಒಂದು ಫೇಮ್ ಅದೆಲ್ಲ ಸಿಕ್ಕಿದಾಗ ಅದನ್ನು ಹ್ಯಾಂಡಲ್ ಮಾಡುವಂಥ ಕೆಪಾಸಿಟಿನೂ ಇರಬೇಕಲ್ವ. ಯಾರಾದರೂ ಗೈಡ್ ಮಾಡಲಿಲ್ಲ ಅಂದರೆ ಇಟ್ಸ್ ವೆರಿ ಈಸಿ ಟು ಗೋ ರಾಂಗ್.